ನನ್ನ ತಮ್ಮ ಹೊಸಿ ಸಮಯ ಕೇಳೋನೆ. ನ್ಯಾಯ ಸತ್ಯ ಅನ್ನೋದನ್ನ ಒಂದ್ ಪಕ್ಷದ ಪರವಾಗಿ ಕೊಡಕ್ ಹಾಕಿಲ್ಲ. ಎರಡು ಕಡೆಯವ್ರ ಮಾತು ಕೇಳ್ಬೇಕಾಯ್ತದೆ. ತೀರ್ಮಾನ ಆಗ್ಬೇಕು ಅಂದ್ರೆ ರಾಮು ಮಾತಾಡ್ಬೇಕು, ಪ್ರೇಮ ಅವರು ಮಾತಾಡ್ಬೇಕು. ಅಲ್ಲಿವರೆಗೂ ನೀವು ಹೊಸಿ ಹಮ್ಮಿಕೊಂಡಿರಿ ನಿಮ್ ಉತ್ಸಾಹನ. ಈ ದರ್ಪ ಎಲ್ಲ ನಡೆಯಲ್ಲ ಮಾದೇವ. ದರ್ಪನ ನಾನಿನ್ನೂ ದರ್ಪ ತೋರ್ಸಕ್ ಶುರುನೇ ಮಾಡ್ಕೊಂಡಿಲ್ಲ. ಶುರು ಮಾಡಿದ್ರೆ ಕಥೆನೇ ಬೇರೆ ಆಯ್ತದೆ. ಹೀಗ್ ದಬ್ಬಾಳಿಕೆ ಮಾಡಿದ್ರೆ ನ್ಯಾಯ ಹೇಗ್ ತೀರ್ಮಾನ ಮಾಡಕ್ಕಾಗತ್ತೆ? ನಮ್ಮ ಮಹಾದೇವ ಮಾತಾಡೋದನ್ನ ದಬ್ಬಾಳಿಕೆ ಅಂತ ಯಾಕಂತ ಇದ್ದೀರಾ? ಅವನು ನಿಮ್ ಮಾತಿಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾನೆ ಅಷ್ಟೆ. ಅಧ್ಯಕ್ಷರೇ, ನಮ್ ರಾಮ್ ಮತ್ತೆ ಪ್ರೇಮ ಬರೋವರೆಗೂ ನಿರ್ಧಾರ ಮಾಡೋ ಹಾಗೆಲ್ಲ. ನೋಡಿ ರಾಮ್ ಪ್ರೇಮ್, ನಿಮ್ಮಿಬ್ಬರು ಮೌನದಿಂದ ಇಲ್ಲಿ ಪರಿಸ್ಥಿತಿ ಬಿಗಿಗೊಳ್ತಾ ಇದೆ. ಪ್ರೇಮ, ನಿನ್ ಗೆಳತಿ ರಾಣಿ ಹೇಳಿದ ಮಾತಿಗೆ ನೀನೇನಮ್ಮ ಹೇಳ್ತೀಯಾ? ಬಾಯ್ ಬಿಟ್ಟು ಮಾತಾಡಮ್ಮ, ಅದು ಸತ್ಯನಾ ಸುಳ್ಳ? ರೀಮಾ, ಇಲ್ಲಿ ನೋಡು, ನೀನ್ ಅಯ್ಯೋ ಪಾಪ ಅಂದ್ರೆ ನಿನ್ನ ಮತ್ತೆ ರಾಮ್ ಜೀವನ ಹಾಳಾಗತ್ತೆ. ನೋಡು, ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳೋದಕ್ ಹೋಗ್ಲೇಬೇಡ. ಈ ರಾಣಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳ್ಬಿಡು. ನನಗೆ ನಿನ್ ಮೇಲೆ ನಂಬಿಕೆ ಇದೆ. ಪ್ರೇಮ, ನಿಮ್ಮಿಬ್ಬರು ಮೌನ ನಮಗ್ ಬಲ ಕೊಡಲ್ಲಮ್ಮ. ನಿಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿ ಉಳಿಬೇಕು ಅಂತಂದ್ರೆ ನೀನ್ ಸತ್ಯ ಹೇಳಬೇಕು. ಹೇಳಮ್ಮ. ನೀನ್ ಸತ್ಯ ಒಪ್ಕೊಂಡ್ರೆ ನನ್ ಮೇಲೆ ಆಳೆ. ಸತ್ಯ ಒಪ್ಕೊಂಡು ರಾಮ್ನ ಮರ್ತು ಬಿಡು. ಅವನಾದ್ರೂ ಸುಖವಾಗಿರ್ಲಿ. ಇದು ನಿನಗೆ ಕೊನೆ ಎಚ್ಚರಿಕೆ. ನೋಡಿದ್ರಾ, ಇದಕ್ಕಿಂತ ಸಾಕ್ಷಿ ಇನ್ನೇನಿದೆ? ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಈ ಪ್ರೇಮ ಮೌನನೇ ರಾಣಿ ಹೇಳಿದ ಸತ್ಯ ಅಂತ ಸಾರಿ ಸಾರಿ ಹೇಳ್ತಿದೆ. ನನಗ್ಯಾಕೋ ಸ್ನೇಹ ಕಡೆ ನ್ಯಾಯ ತೂಗ್ತಿದೆ ಅನಿಸ್ತಿದೆ. ಸುಳ್ಳಾಗಿದ್ರೆ ರಾಣಿ ಹೇಳ್ತಿರೋ ಸುಳ್ಳು ಅಂತ ಒಂದೇ ಮಾತಲ್ಲಿ ಹೇಳ್ಬೋದಾಗಿತ್ತಲ್ಲ. ಪಾಪ ರಾಣಿ ಬಡವಳಾದ್ರೂ ನ್ಯಾಯಕ್ಕೆ ಬೆಲೆ ಕೊಡಕ್ ನಿಂತಿದ್ದಾಳೆ. ದಿನ ಮನೇಲಿ ರಾಮ್ ನೋವಲ್ಲಿರೋದನ್ನ ಸಹಿಸಕ್ಕಾಗ್ದೆ ರಾಣಿ ಸತ್ಯ ಹೇಳ್ತಿದ್ದಾಳೆ. ಇವಳ ಮಾತನ್ನ ನಾವೆಲ್ಲರೂ ಗೌರವಿಸ್ಬೇಕು. ಅವಳ ಮಾತನ್ನ ನಾವೆಲ್ಲರೂ ಒಪ್ಲೇಬೇಕು. ರಾಣಿ ಹೇಳ್ತಿರೋದು ಸುಳ್ಳು. ಸತ್ಯನ ದುಡ್ಡಿಂದ ಖರೀದಿ ಮಾಡಿದ ತಕ್ಷಣ ಸತ್ಯ ಆಗೋದಿಲ್ಲ. ರಾಣಿ ಕತೆ ಹೇಳ್ತಿರೋದು ದುಡ್ಡಿನ ಆಸೆಗೋಸ್ಕರ. ಸ್ನೇಹ ಹೇಳ್ಕೊಟ್ಟಿದ್ದನ್ನ ಕಂಠಪಾಠ ಮಾಡಿ ನಮ್ಗೆ ಒಪ್ಪಿಸ್ತಿದ್ದಾಳೆ ಅಷ್ಟೇ. ಕಾವ್ಯ, ನೀನ್ ಏನಮ್ಮ ಹೇಳ್ತಿದ್ಯಾ? ಅತ್ತೆ,
ನೀವೇನು ಭಯ ಪಡ್ಬೇಡಿ, ಇವ್ರ ಸುಳ್ಳನ್ನ ನಾನ್ ಬಯಲ್ ಮಾಡ್ತೀನಿ. ಹೇಳು, ಸುಳ್ಳು ಹೇಳೋದಿಕ್ಕೆ ರಾಣಿಗೆ ನೀನ್ ಎಷ್ಟು ಲಂಚ ಕೊಟ್ಟೆ? ಸುಳ್ಳು. ನಾನ್ ಯಾವ ಲಂಚನೂ ಕೊಟ್ಟಿಲ್ಲ, ನಾನ್ ಯಾವ ಸುಳ್ಳು ಹೇಳ್ಕೊಟ್ಟಿಲ್ಲ. ರಾಣಿ ಹೇಳ್ತಿರೋದೆಲ್ಲ ಸತ್ಯನೇ, ಇದ್ಯಾವ್ದು ಸುಳ್ಳಲ್ಲ. ರಾಣಿ ಸತ್ಯನೇ ಹೇಳ್ತಿರೋದು, ನನ್ ಮಾತ್ ನಂಬಿ. ಸುಳ್ಳು ಹೇಳಿ ಇನ್ನೊಬ್ರು ಮರ್ಯಾದೆ ತೆಗಿಯೋದೇ ನಿನ್ ಕೆಲ್ಸ ಅಲ್ವಾ? ಇದೇನ್ ಮೊದಲನೇ ಸಲ ಅಲ್ವಲ್ಲ. ಅವತ್ತು ಸುಳ್ಳು ಸಾಕ್ಷಿ ಹೇಳ್ಸಿ ಅಕ್ಕನ್ ಲವರ್ ಅಂತ ಯಾರನ್ನೋ ಕರ್ಕೊಂಡ್ಬಂದು ಕಟ್ಕಟ್ಟೆಲ್ ನಿಲ್ಸಿದ್ಯಲ್ಲ, ಮರ್ತೋಯ್ತಾ? ವಾ, ನೆನ್ಪೈತೆ, ಇಲ್ಲಿರೋ ಎಲ್ರಿಗೂ ನೆನ್ಪೈತೆ. ನೀನ್ ಮುಂದುವರ್ಸ ಕಾವ್ಯ. ಅಯ್ಯೋ, ಅದೆಲ್ಲ ಹಳೆ ಕತೆ. ಅಂದ್ರೆ ಮೋಸ ನೀನೇ ಮಾಡಿದ್ದು ಅಂತ ಒಪ್ಕೊಂಡಂಗ ಆಯ್ತಲ್ಲ. ನೋಡಿದ್ರ ಈ ಅಮ್ಮನ ಹತ್ರ ಮೋಸದ ಫ್ಯಾಕ್ಟ್ರಿನೇ ಐತೆ. ಹಾ ನೋಡಿ, ನನ್ ಮಾತ್ ಕೇಳಿ. ರಾಣಿನ ಸುಳ್ಳು ಹೇಳುತ್ತಾ ನಾನ್ ಕರ್ಕೊಂಡ್ ಬಂದಿಲ್ಲ. ಅವತ್ತು ನಿನ್ ಕೆಟ್ಟ ಬುದ್ಧಿ ಎಲ್ರಿಗೂ ಅರ್ಥ ಆಯ್ತು ಸ್ನೇಹ. ಇವತ್ತು ಪಾಪ ಈ ರಾಣಿನ ಅವ್ರ ತಂದೆ ತಾಯಿನ ಹಣದಿಂದ ಕೊಟ್ಕೊಂಡು ನಮ್ಮ ಅಕ್ಕನ ಮೇಲೆ ಆರೋಪ ಮಾಡ್ತಿದ್ಯಾ? ಇದ್ದಪ್ಪ, ನನ್ನ ಹೆಂಡ್ರು ಮಾತಾಡ್ತಾಳೆ ಅಂದ್ರೆ ಗುಂಡ್ ಹೊಡ್ದಂಗ್ ಇರ್ತೈತೆ. ಈಗ ಅದ್ ಯಾವನ್ ಅವಳ ಮಾತಿಗೆ ಉತ್ತರ ಕೊಡ್ತಿರೋ ಕೊಡ್ರಲ್ಲ ನೋಡುಮ. ಆಯ್ತು, ನಾನ್ ಉತ್ತರ ಕೊಡ್ತೀನಿ. ಅಧ್ಯಕ್ಷ, ಈ ಕಾವ್ಯ ಮಧ್ಯ ಬಂದು ಪಂಚಾಯತಿ ಹಾದಿನ ತಪ್ಪಿಸ್ತಿದ್ದಾಳೆ. ನಾನ್ ಲಂಚ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಸಾಕ್ಷಿ ಇದೆ. ನಿನ್ ಮಾತಿಗೆ ನಾನ್ ಭಯ ಪಡಲ್ಲ. ಅದ್ ಏನ್ ಸಾಕ್ಷಿ ಇದೆಯೋ ಕೊಡು. ಭಯ ಪಡ್ಬೇಕು, ಭಯ ಆಗುತ್ತೆ. ಅಲ್ಲ, ನಮ್ಮ ಅಕ್ಕನ ವಿಷಯದಲ್ಲಿ ಪಂಚಾಯತಿ ನಡೀತಿದ್ರು ನಾನ್ ಯಾಕೆ ಇಷ್ಟು ಲೇಟ್ ಆಗಿ ಬಂದೆ ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಹೇಳ್ತೀನಿ ಕೇಳು. ನೀನೆನ್ನೆ ರಾಣಿನ ನಿನ್ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದೀನ ನಾನ್ ನೋಡ್ದೆ. ಅವಾಗ್ಲೇ ನನ್ಗನ್ನಿಸ್ತು ನೀನ್ ಇಂಥದ್ದೇ ಏನೋ ಒಂದ್ ಕೆಲ್ಸ ಮಾಡ್ತಿರ್ತೀಯ ಅಂತ. ಅದಕ್ಕೆ ರಾಣಿನ ನಿನ್ ಜೊತೆ ಕರ್ಕೊಂಡು ಹೋಗ್ತಿರೋದಕ್ಕೆ ಏನ್ ಕಾರಣ ಅಂತ ಸಾಕ್ಷಿ ಸಂಗ್ರಹ ಮಾಡೋದಕ್ಕೆ ಹೋಗಿದ್ದೆ. ಸಾಕ್ಷಿನೂ ಸಿಕ್ಕಿದೆ. ಅಧ್ಯಕ್ಷ, ಇಲ್ಲಿ ನೋಡಿ, ಇದು ಮೊದಲನೇ ಡಾಕ್ಯುಮೆಂಟ್. ಇದ್ರಲ್ಲಿ ರಾಣಿ ತಂದೆಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರೋ ಬಿಲ್ ಇದೆ. ಇದನ್ನ ಪೇ ಮಾಡಿರೋದು ಯಾರು ಗೊತ್ತಾ? ಈ ಸ್ನೇಹನೇ. ಈ ಬಿಲ್ ನ ಟೋಟಲ್ ಮೊತ್ತ 14 ಲಕ್ಷ. ಇದು ಎರಡನೇ ಸಾಕ್ಷಿ. ರಾಣಿ ತಂದೆ ಹೆಸರಿಗೆ ರಿಜಿಸ್ಟರ್ ಆಗಿರೋ 2 ವೀಲರ್ ಡಾಕ್ಯುಮೆಂಟ್. ಇದರ ಬೆಲೆ 1.5 ಲಕ್ಷ ರೂಪಾಯಿ. ಅದನ್ನ ಪೇ ಮಾಡಿರೋದು ಯಾರು ಗೊತ್ತಾ? ಮಿಸ್ ಸ್ನೇಹ. ಇದು ಮೂರನೇ ಸಾಕ್ಷಿ. ರಾಣಿ ಕುಟುಂಬದವ್ರು ಮಾಡಿರೋ ಸಾಲನ ಬಡ್ಡಿ ಸಮೇತ ತೀರ್ಸಿರೋದು ಈ ಸ್ನೇಹನೇ. ಅದ್ರ ಮೊತ್ತ 6.5 ಲಕ್ಷ ರೂಪಾಯಿ.
14ಕ್ಕೆ 1.5 ಕೂಡಿಸಿದ್ರೆ 15.5, ಅದಕ್ಕೆ 6.5 ಕೂಡಿಸಿದ್ರೆ 22. ವಾ, ಒಟ್ಟು ಸುಳ್ಳಿನ ಬೆಲೆ 22 ಲಕ್ಷ ಅಂದಂಗಾಯ್ತು. ಶಬ್ಬಾಷ್ ಕಾವ್ಯ, ಇವತ್ ನೀನು ನಮ್ಮನೆ ಮರ್ಯಾದೆನ ಕಾಪಾಡ್ದೆ. ನಿಮ್ಮಕ್ಕ ನಿರಪರಾಧಿ ಅಂತ ನೀನ್ ಪ್ರೂವ್ ಮಾಡ್ದೆ. ಅಧ್ಯಕ್ಷರೇ, ನಿಮ್ಗೆ ಇದಕ್ಕಿಂತ ಸಾಕ್ಷಿ ಬೇಕಾ? ಸುಳ್ಳು, ಇದೆಲ್ಲ ಸುಳ್ಳು, ಇದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್. ಇದನ್ ಯಾರು ನಂಬೇಡಿ. ರಾಣಿ ಸತ್ಯ ಹೇಳ್ತಿದ್ದಾಳೆ, ದಯವಿಟ್ಟು ನನ್ನ ನಂಬಿ. ಒಂದ್ ನಿಮಿಷ. ಈ ದಾಖಲೆಗಳು ಗಂಭೀರವಾದ ಸಾಕ್ಷಿ. ಈ ಕಡೆ ಹಣದ ವ್ಯವಹಾರ ನಡೆದಿದೆ ಅನ್ನೋದಕ್ಕೆ ಸ್ಪಷ್ಟ ಪುರಾವೆ ಸಿಕ್ಕಿದೆ. ಸಾಕ್ಷಿ ಸಿಕ್ಕಾಯ್ತಲ್ಲ, 22 ಲಕ್ಷ ಕೊಟ್ಟು ರಾಣಿನ ಕೊಂಡುಕೊಂಡು ಸುಳ್ಳು ಸಾಕ್ಷಿ ಹೇಳಿಸ್ತಾವಳೆ. ಇಷ್ಟೆಲ್ಲ ಗೊತ್ತಾದ್ಮೇಲೂ ಇನ್ನೂ ಯಾಕೆ ಸುಮ್ಕಿದ್ದೀರಿ? ತೀರ್ಪು ಕೊಡಿ ಅಧ್ಯಕ್ಷರೇ. ಈ ವಿಷಯದಲ್ಲಿ ಸತ್ಯ ಮತ್ತು ಸುಳ್ಳು ಅಂತ ನಿರ್ಧಾರಕ್ಕೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದಕ್ಕೆ ನಾನು ಪಂಚಾಯತಿನ ಈಗ ನಿಲ್ಲಿಸ್ತಾ ಇದ್ದೀನಿ. ಸರಿಯಾಗಿ 3 ಗಂಟೆಗೆ ಪಂಚಾಯತಿನ ಶುರು ಮಾಡ್ತೀವಿ. ಶಾರದಾ, ಏನ್ ಹೇಳಬೇಕು ಅಂತ ಒಂದು ಅರ್ಥ ಆಗ್ತಿಲ್ಲ ಕಣೆ. ನಮ್ ಕಾವ್ಯ ಪ್ರೇಮಂದೇನು ತಪ್ಪಿಲ್ಲ ಅಂತ ಸಾಬೀತ್ ಮಾಡಿ ತೋರ್ಸಿದಾಳೆ. ನೀವ್ ಯಾಕೆ ಇಷ್ಟೊಂದು ಆತಂಕ ಪಡ್ತಿದ್ದೀರಾ? ಅಪ್ಪ, ಬೇಜಾರ್ ಮಾಡ್ಕೋಬೇಡಿ ಅಪ್ಪ. ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಅವಳು ದುಡ್ಡು ಕೊಟ್ಟು ಯಾರ ಮನ್ಸನ್ ಬೇಕಾದ್ರೂ ಬದಲಾಯಿಸ್ಬೋದು, ಆದ್ರೆ ಕಡೆಗೆ ಗೆಲ್ಲೋದು ಸತ್ಯನೇ. ದೇವ್ರ ನಮ್ ಪರವಾಗಿದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಪ್ಪ? ಕಾವ್ಯ, ಎಂತ ಜಾಣ್ತನ ತೋರಿಸ್ದೆ ಮಗಳೇ ನೀನು. ಇವತ್ ನೀನು ಸರಿಯಾದ ಸಮಯಕ್ಕೆ ಬಂದಿದ್ದಕ್ಕೇನೆ ನಮ್ ಪ್ರೇಮನ್ ಮರ್ಯಾದೆ ಉಳಿತು. ಒಬ್ಬ ತಂಗಿ ಆಗಿ ಅಕ್ಕನಿಗೆ ಮಾಡ್ಬೇಕಾಗಿರೋ ಕರ್ತವ್ಯನ ನೀನು ಸರಿಯಾಗಿ ನಿಭಾಯಿಸ್ದೆ. ರಾಣಿ ಸಾಕ್ಷಿ ಕೇಳಿ ಒಂದು ಕ್ಷಣ ನನಗೆ ಗಾಬರಿನೇ ಆಗೋಗಿತ್ತು. ದಿಟ ಹೇಳ್ತೀನಿ ಕಾವ್ಯ, ನಮ್ಗಂತೂ ಒಂದ್ ಕ್ಷಣ ಕೈಕಾಲೆ ಆಡ್ಲಿಲ್ಲ. ಒಂದ್ ಕಡೆ ರಾಮ್ ಮಾತಾಡ್ತಿಲ್ಲ, ಇನ್ನೊಂದ್ ಕಡೆ ಪ್ರೇಮ ಮಾತಾಡ್ತಿಲ್ಲ, ಇನ್ನೊಂದ್ ಕಡೆ ನೋಡಿದ್ರೆ ಅಪ್ಪ ಮಗಳು ಏನೇನೋ ಮಾತಾಡ್ತಾವ್ರೆ, ಆರೋಪಗಳ ಮೇಲೆ ಆರೋಪಗಳು ಮಾಡ್ತಾವ್ರೆ. ಇವ್ರನ್ನೆಲ್ಲ ಹೆಂಗ್ ಸಂಭಾಳಿಸೋದು ಅನ್ನೋದೇ ಗೊತ್ತಾಯ್ತಿರ್ಲಿಲ್ಲ. ಆದ್ರೆ ಸರಿಯಾದ ಸಮಯಕ್ಕೆ ನೀನು ಸಾಕ್ಷಿ ಸಮೇತ ಬಂದೆ ನೋಡು, ಸೂಪರ್ ನೀನು. ಅದಕ್ಕೆ ಹೇಳೋದು, ಒಂದ್ ಹೆಣ್ಣು ತಲೆ ಕೆಡ್ಸ್ಕೊಂಡು ನಿಂತ್ಕೊಂಡ್ರೆ ಕುಟುಂಬದ ಮರವಾದೇನ ಒಂದು ಗುಲ್ಗಂಜಿಯಷ್ಟು ಹಾಳಾಗಕ್ ಬಿಡೋಕಿಲ್ಲ ಅಂತ. ಸರಿಯಾಗಿ ಹೇಳಿದೆ ಮಾದೇವ. ಮಹೇಶ್ವರಿ, ಅಷ್ಟೊತ್ತಿಂದ ಸ್ನೇಹ ಮಾತಲ್ಲಿ ಹುರುಳಿದೆ, ಪ್ರೇಮ ತಪ್ಪಿತಸ್ತಿ ಅಂತ ಮಾತಾಡ್ತಿದ್ದಿಲ್ಲ. ಈಗ ನೋಡು, ನನ್ನ ಸೊಸೆ ಸಾಕ್ಷಿ ತಂದಿದ್ದಾಳೆ. ಇದಕ್ಕೇನ್ ಹೇಳ್ತೀಯ? ಅದೇನೇ ಆಗ್ಲಿರಿ, ನಮ್ ಮಗ ಪ್ರೀತಿಸಿರೋದು ಸ್ನೇಹನ. ನಮ್ ಸ್ಟೇಟಸ್ ಸರಿ ಹೋಗೋದು ಕೂಡ ಸ್ನೇಹನೇ. ಪ್ರೇಮ ಮೋಸ ಮಾಡಿದಾಳೆ. ಅವಳನ್ ಕಂಡ್ರೆ ನಿನ್ನೆನೂ ನನ್ಗಿಷ್ಟ ಇರ್ಲಿಲ್ಲ, ಇವತ್ತು ಇಷ್ಟ ಇಲ್ಲ, ನಾಳೆನೂ ಇಷ್ಟ ಆಗಲ್ಲ. ನೋಡ್ತಾ ಇರಿ, ಅಸ್ಲಿ ಯಾವುದು ನಕಲಿ ಯಾವುದು ಅನ್ನೋದು ಆದಷ್ಟು ಬೇಗ ಗೊತ್ತಾಗತ್ತೆ. ಸ್ನೇಹನ ನಮ್ಮ ಮಗನಿಗೆ ಮದ್ವೆ ಮಾಡ್ಸಿನೇ ನಾವು ಮನೆಗೆ ಹೋಗೋದು. ಹಾ, ನಾಯಿ ಬಾಲ ಬೇಕಾದ್ರೆ ನೆಟ್ಟಿಗೆ ಮಾಡ್ಬೋದು, ಆದ್ರೆ ನೀವೆಲ್ರೂ ಮನೆ ಬಗ್ಗೆ, ಮನೆ ಗೌರವದ ಬಗ್ಗೆ ಎಷ್ಟೊಂದು ಆತಂಕ ಪಟ್ರಿ. ಆದ್ರೆ ರಾಮ್ ಅವರು ನನಗ್ ತುಂಬಾನೇ ಬೇಜಾರು ಮಾಡಿದ್ರು. ಅಕ್ಕ ಅವ್ರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ.
ಆದ್ರೆ ಅವರು ಅವಳ ಮೇಲೆ ಆಪಾದನೆ ಬಂದಾಗ ಒಂದೊಂದು ಮಾತು ಆಡ್ಲಿಲ್ಲ. ಈ ವಿಷಯದಲ್ಲಿ ನನಗ್ ತುಂಬಾನೇ ಬೇಜಾರಾಯ್ತು. ಕಾವ್ಯ, ರಾಮ್ ಮೌನವಾಗಿರಲ್ಲ. ಅವನೇನು ಮಾತಾಡ್ಲಿಲ್ಲ ಅಂದ್ರೆ ಇದ್ರ ಹಿಂದೆ ಏನೋ ಒಂದು ಕಾರಣ ಇದ್ದೇ ಇರತ್ತೆ. ಏ ಸ್ನೇಹ, ಇನ್ನಾದ್ರೂ ನಾಟಕ ಮಾಡೋದನ್ನ ನಿಲ್ಲಿಸ್ತೀಯಾ? ದುಡ್ಡು ಕೊಟ್ಟು ಸತ್ಯನ ಕೊಂಡ್ಕೋಬಹುದು ಅನ್ಕೊಂಡ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಅವಳ ದುಡ್ಡು ಕೊಟ್ಟು ಸತ್ಯ ಹೇಳು ಅಂತ ಹೇಳಿಲ್ಲ. ಅವ್ಳು ಹೇಳ್ತಾ ಇರೋದೆಲ್ಲ ಸತ್ಯನೇ. ಸುಳ್ಳನ್ನ 100 ಸಲ ಹೇಳಿದ್ರೆ ಅದು ಸತ್ಯ ಆಗುತ್ತೋ ಅನ್ನೋ ಭ್ರಮೇಲಿ ಇರ್ಬೇಡ. ಸತ್ಯ ಸೂರ್ಯ ಇದ್ದ ಹಾಗೆ, ಅದನ್ನ ಮುಚ್ಚಾಕ್ತೀನಿ ಅಂತ ಅಡ್ಡ ಬರೋ ಮೋಡಕ್ಕೇನ್ ಗೊತ್ತು, ಅದೇ ಕರ್ಗಿ ನೀರಾಗ್ ಹೋಗುತ್ತೆ ಅಂತ. ನೀನ್ ಹೇಳ್ತಿರೋದು ನಿಜಾನೇ ಇರ್ಬೋದು, ಆದ್ರೆ ಒಂದಂತೂ ಸತ್ಯ, ನಾನ್ ಇವ್ರ ಕುಟುಂಬಕ್ಕೆ ದುಡ್ಡು ಕೊಟ್ಟಿರೋದು ನಿಜಾನೇ, ಉಪಕಾರ ಮಾಡಿದ್ದೀನಿ ಅಷ್ಟೇ. ಆದ್ರೆ ದುಡ್ಡು ಕೊಟ್ಟು ಸುಳ್ಳು ಹೇಳು ಅಂತ ನಾನು ಹೇಳಿಲ್ಲ. ಒಂದ್ ಅರ್ಥ ಮಾಡ್ಕೋ ಕಾವ್ಯ, ಆ ಪ್ರೇಮ ರಾಮ್ಗೆ ಮೋಸ ಮಾಡಿ ಮದ್ವೆ ಆಗಿದ್ದಾಳೆ ಅನ್ನೋದನ್ನ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಅದನ್ನ ಮಾಡ್ಬಿಟ್ಟೆ ನಾನು ಇಲ್ಲಿಂದ ಹೋಗೋದು. ಇಟ್ಸ್ ಮೈ ಚಾಲೆಂಜ್. ಎಲ್ಲ ನನ್ನಿಂದಾನೇ ಆಗಿತ್ತು. ನಾನ್ ಮಾಡಿದ್ ಒಂದ್ ತಪ್ಪಿಂದ ಎಷ್ಟು ಜನ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ನನಗೊತ್ತು ಬದುಕೋದಕ್ಕೆ ಇಷ್ಟ ಆಗ್ತಿಲ್ಲ. ನಾನ್ ಸತ್ತು ಹೋದ್ರೇನೆ ಇದಕ್ಕೆಲ್ಲ ಒಂದ್ ಪರಿಹಾರ. ನಾನೇ ಸತ್ತು ಹೋಗ್ಬೇಕು. ಪ್ರೇಮ, ಹತ್ರ ಸಮಾಧಾನ ಸಿಗುತ್ತೆ ಅನ್ನೋ ಆಗಿದ್ರೆ ನನ್ ಮೇಲೆ ಆರೋಪ ಬಂದಾಗ್ಲೇ ನಾನು ಸಾಯ್ಬೇಕಿತ್ತು. ಹೀಗೆಲ್ಲ ಆಗ್ತಿದೆ ಅಂದ್ರೆ ಏನೋ ಒಂದು ರೀಸನ್ ಇದ್ದೇ ಇದೆ ಅಂತ. ಮುಂದೆ ಅದು ಗೊತ್ತಾಗ್ಬೋದು. ಅಲ್ಲಿ ತನಕ ಈ ತರ ಎಲ್ಲ ಮಾತಾಡ್ಬೇಡ. ನನ್ನ ಲೈಫಲ್ಲಿ ಇದೇ ರೀತಿ ಆಗ್ಬೇಕು ಅಂತ ಇದ್ರೆ ಅದನ್ನ ಯಾರಿಂದ ತಡೆಯಕ್ಕಾಗತ್ತೆ? ನೋಡು, ನೀನ್ ಇಲ್ದೇ ಇರೋ ಪ್ರಾಬ್ಲಮ್ ಎಲ್ಲ ಮಾಡ್ಬೇಡ. ನಾನು ಹಿಂಗೆ ಹೇಳಿದ್ ನೆನಪಿದೆ ತಾನೆ? ಗಂಡನ ಮೇಲೆ ಆಸೆನೇ ಬಿಟ್ಬಿಟ್ಟಿದ್ಯೇನೋ ಅಲ್ವಾ? ನಿನಗಿನ್ನೂ ಸೀರಿಯಸ್ನೆಸ್ಸು ಅರ್ಥ ಆಗಿಲ್ಲ ಅನ್ಸ. ನಿಮ್ ಮಗಳು ರಾಣಿಗೆ ಹೇಗೆ ಒಪ್ಸಿದ್ಲು ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಅಂದ್ರೆ ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನಾನೇನು ಮಾಡಲ್ಲ, ಹಿರಿಯರು ತೀರ್ಮಾನ ಮಾಡ್ತಾರೆ. ನೋಡ್ ಪ್ರೇಮ, ಅದಕ್ಕೆ ಹೇಳಿದ್ದು ನಿನಗೆ ಸೀರಿಯಸ್ನೆಸ್ಸು ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಅಂತ. ಮಧ್ಯಾಹ್ನ 3 ಗಂಟೆಗೆ ಪಂಚಾಯಿತಿ ಮತ್ತೆ ಶುರು ಆಗುತ್ತೆ. ಅಲ್ಲೇನಾದರೂ ನೀನ್ ಸತ್ಯನ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ನಿನಗೆ ಬೇರೆ ಆಟನೇ ತೋರಿಸ್ಬೇಕಾಗತ್ತೆ. ಪ್ರೇಮ, ಪಂಚಾಯಿತಿನಲ್ಲಿ ನನ್ನ ಮಗಳು ಸ್ನೇಹ ಹೇಳಿದ್ದು ಸತ್ಯ ಅಂತ ನೀನು ಒಪ್ಕೋಬೇಕು. ಹಾಗೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ರಾಮು ಈ ಊರಲ್ಲಿ ತಲೆ ಎತ್ಕೊಂಡು ತಿರುಗಬಾರ್ದು. ಹಾಗೆ ಮಾಡ್ತೀನಿ. ಡಾಕ್ಟರ್ ಆಗಿ ಒಂದು ಹುಡುಗಿ ಜೀವನದಲ್ಲಿ ಆಟ ಆಡ್ದ ಅಂತ ಜನ ಹೇಳಿ ಹೇಳಿ ಹೊಡಿತಾರೆ. ಅವನು ಮತ್ತೆ ಡಾಕ್ಟರ್ ಕೆಲಸನ ಮುಂದುವರಿಸಬಾರ್ದು. ಹಾಗ ಬ್ಯಾನ್ ಮಾಡ್ತೀನಿ. ಅವನ್ ಬಟ್ಟೆ ಹರಿತಾರೆ, ಎಷ್ಟು ಅವಮಾನ ಮಾಡ್ತಾರೆ ಅಂದ್ರೆ ಅವನ ಜೀವನದಲ್ಲಿ ಮತ್ತೆ ತಲೆ ಎತ್ಕೊಂಡು ತಿರುಗಬಾರದು, ಅಷ್ಟು ಅವಮಾನ ಮಾಡ್ತಾರೆ. ಆಮೇಲೆ ರಾಮು ನಿನ್ ಜೊತೆ ಇದ್ರು ಜೀವಂತ ಶವವಾಗಿರ್ತಾನೆ. ನಿನ್ ತಪ್ಪಿಗೆ ದಿನ ಕೊರಗಿ ಕೊರಗಿ ನಿನ್ ಮುಂದೆನೆ ಸಾಯ್ತಾನೆ.
ನೀನು ನಿಜವಾಗ್ಲೂ ರಾಮ್ನ ಪ್ರೀತಿಸ್ತಿದ್ರೆ ಅವನ್ನ ಬದುಕೋದಕ್ಕೆ ಬಿಟ್ಬಿಡು. ನನ್ನ ಮಗಳನ್ನ ಮದುವೆ ಆಗಿ ಸುಖವಾಗಿರ್ತಾನೆ. ಕಡೆ ಪಕ್ಷ ಜೀವಂತವಾಗಾದ್ರೂ ಇರ್ತಾನೆ. ರಾಮ್ನ ಅಳಿವು ಉಳಿವು ಈಗ ನಿನ್ನ ಕೈಯಲ್ಲಿದೆ.